ಮಜಾ ಮಜಾ ಮಾಡ್ಕೋತಾ ಇದಾರೆ. ಬಟ್ ಓಕೆ ಮಾಡ್ಕೊಳ್ಳಿ. ಇವರಂತ ಗ್ಯಾಲಕ್ಸಿ ಹೋಗೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಹನಾ ಗ್ಯಾಲಕ್ಸಿ. ನಾವೇನಪ್ಪ ಅಂದ್ರೆ ಸಕಲೇಶ್ಪುರಕ್ಕೆ ಹೋಗ್ಬೇಕು ಅನ್ನೋ ಒಂದು ಸೂಪರ್ ಡೂಪರ್ ಪ್ಲಾನ್ ಅಲ್ಲಿ ಹೋಗ್ತಾ ಇದೀವಿ. ಅಂದ್ರೆ ಹೋಗ್ಬೇಕಾದ್ರೆ ಇವಾಗ ಆಲ್ರೆಡಿ ನಾವು ಪ್ಯಾಕಪ್ ಎಲ್ಲ ಮಾಡ್ಕೊಂಡು ಹುಣಸೂರ್ ಹತ್ರ ಬಂದಿದೀವಿ. ಹುಣಸೂರಲ್ಲಿ ಚಕ್ರಧಾರ ಅಂತ ಒಂದು ಉಪಹಾರ. ಏನಂದ್ರೆ ಬಿಸಿಬೇಳೆ ಬಾತ್ ಸೂಪರ್ ಇದೆ. ನಾನು ಆರ್ಡರ್ ಮಾಡಿರೋದು ತಿಂತಾರದು ಇವಳು ತೋರ್ಸೇವಳ. ನನ್ನ ಮಗನ ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹುಡುಗಿರಿದ್ರೆ ನನ್ನ ನಂಬರ್ ಕೇಳಿ ಕಮೆಂಟ್ ಅಲ್ಲಿ. ಏನ್ ಆರೆಂಜ್ ಇಲ್ಲ ಅಂತ ಹೇಳಕ್ಕಾಗಲ್ಲ, ಸಗಲಾಗಿದೆ. ನಾನಂತೂ ಬಿಸಿಬೇಳೆ ಬಾತ್ ನನ್ಗೆ ತುಂಬಾ ಇಷ್ಟ. ಇಲ್ಲಿ ಯಾವಾಗ್ಲೂ ಬಂದು ತಿಂತೀನಿ. ಬಿಸಿಬೇಳೆ ಬಾತ್ ತಿನ್ವಿ. ಇವಾಗ ಏನಪ್ಪಾ ಅಂದ್ರೆ ನಮ್ ಗ್ಯಾಂಗ್ ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ನಮ್ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ನಮ್ ಜರ್ನಿಲಿ ಅಪ್ಸ್ ಇರಲ್ಲ, ಡೌನ್ ಇರಲ್ಲ, ಬ್ರೇಕ್ ಅಂತೂ ಇರೋದೇ ಇಲ್ಲ. ಬನ್ನಿ ನಮ್ ಜರ್ನಿಲಿ ನೀವು ಬರ್ಬೇಕು ಅನ್ನೋದೇ ನನ್ನ ಆಸೆ. ನೋಡೋಣ ಎಲ್ಲಿಗೆ ಹೋಗೋಣ, ಏನ್ ಮಾಡೋಣ. ಸಕಲೇಶ್ಪುರಕ್ಕೆ ಹೋಗ್ಬೇಕು ಅನ್ನೋದು ಒಂದು ಇದೆ. ಅದ್ರ ಜೊತೆಗೆ ಅಕ್ಕಪಕ್ಕ ಪ್ಲೇಸಸ್ ಯಾವ್ಯಾವ ಎಲ್ಲಿಗೆ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ. ನಮ್ ಜರ್ನಿನ ನೀವಂತೂ ಸೂಪರ್ ಡೂಪರ್ ಆಗಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ನೋಡಿ ಸಹನಾ ಗ್ಯಾಲಕ್ಸಿ ಹೋಗೋಣ. ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗ್ತದೆ. ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ. ಇವಳೆ ಜಗತ್ತು ಪ್ರಿಯ ಅಂದ್ರೆ ಏನಂದ್ರೆ ಮಧ್ಯ ರೋಡಲ್ಲಿ ವಿಡಿಯೋ ಮಾಡೋಣ ಅಂತ ನಿಲ್ಸಿದ್ವಿ. ಪಾಪ ಇವ್ರಿಗೆ ಮಾತ್ರ ಪಾಪ ತುಂಬಾ ತಲೆ ಬೇಜಾರು ಮಾಡ್ಕೋತಾ ಇದಾರೆ. ಬಟ್ ಓಕೆ ಮಾಡ್ಕೊಳ್ಳಿ, ವಿಡಿಯೋ ಮಾಡೋಣ. ಮಜಾ ಮಜಾ. ಇವಾಗ ಹೋಗೋಣ ಮತ್ತೆ ಜರ್ನಿ. ಏನಂದ್ರೆ ಗೈಸ್, ಮಧ್ಯದಲ್ಲಿ ಹಾಗೆ ಹೋಗ್ಬೇಕಾದ್ರೆ ನಾವು ರೈನ್ ಕೋಟ್ ಹಾಕೋಬಿಡೋಣ, ಮಳೆ ಬರ್ತಾ ಇದೆ ಫುಲ್ ಅಂತ ರೈನ್ ಕೋಟ್ ಹಾಕೊಂಡ್ವಿ. ಹಾಕೊಂಡು ಹೋಗ್ತಾ ಇದೀವಿ ಗಾಡೀಲಿ ಗೈಸ್. ಫುಲ್ ಮಳೆ, ಯಪ್ಪ ಫುಲ್ ಮಳೆ ಸಕಲಾಗಿದೆ ಆ್ಯಕ್ಚುಲಿ. ಮಳೆ ಮಜಾ. ಹಂಗೆ ಒಂದು ಟೀ ಅಂಗಡಿಲಿ ನಿಲ್ಲಿಸಿ ಟೀ ಕುಡಿತಾ ಇದೀವಿ. ನಾವೇನು ಹೆಂಗೋ ಆಗ್ಬಿಟ್ಟಿದೀವಿ ಯಪ್ಪ. ಏನಂದ್ರೆ ನಾವು ಟೀ ಕಾಫಿ ಕುಡಿದ್ಬಿಟ್ಟು 9 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದ್ವಿ. ಹೆಸರು ಹೊಸಳ್ಳಿ ಗುಡ್ಡ ಶೂಟಿಂಗ್ ಸ್ಪಾಟ್ ಅಂತೆ. ರೋಡ್ ನೋಡಿದ್ರೆ ಗಾಬ್ರಿ ಯಪ್ಪ. ಆದ್ರೂ ಪ್ಲೇಸ್ ನ ನೋಡಕ್ಕೆ ಆಗ್ಲಿಲ್ಲ. ಯಾಕೆ ಅಂದ್ರೆ ಫುಲ್ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ನಾವು ಅಲ್ಲಿಗೆ ಹೋಗಕ್ ಆಗಲ್ಲ ಗರ್ಲ್ಸ್, ನಮ್ಗೆ ಸೇಫ್ಟಿ ಮುಖ್ಯ. ಇಟ್ಸ್ ಓಕೆ, ಇಲ್ಲೇ ನೋಡೋಣ ಎಷ್ಟು ಸೂಪರ್ ಆಗಿದೆ ಪ್ಲೇಸ್ ಅಂತ ತೋರ್ಸೋ. ರೂಮ್ಸ್ ಎಲ್ಲ ಈ ತರ ಇದೆ. ಓಕೆ, ಈ ತರ ಇದ್ರೆ ಬೆಟರ್. ಫ್ರೆಂಡ್ಸಿಗೆಲ್ಲ ಇದು ಚೆನ್ನಾಗಿದೆ. ಫ್ರೆಂಡ್ಸಿಗೆಲ್ಲ ಹೇಗಿದೆ ರೂಮ್ಸ್? ಫೈನಲಿ ಬಂದಿದ್ದೀವಿ. ಈಗ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಊಟ ಮಾಡಿ ಮಲ್ಕೋಬೇಕು. ಬೆಳಿಗ್ಗೆ ಎದ್ದು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಊಟ ಮಾಡಿ ಮಲ್ಕೊಳ್ಳೋ ತನಕ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ರೆಡಿ ಆಗಿದ್ದೀವಿ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಈ ವೆದರಿಗೆ. ಇವಾಗ ಏನಂದರೆ ಟಿಫನ್ ರೆಡಿ ಆಗಿದೆಯಂತೆ. ಸೊ ಟಿಫನ್ ತಿನ್ಕೊಂಡು ರೆಡಿ ಆಗಿದ್ದೀವಿ, ಹೊರಡ್ಬೇಕು ಇವಾಗ. ಲೊಕೇಶನ್ನ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಮಾರ್ನಿಂಗ್. ಟಿಫನ್ ಬಿಸಿ ಬಿಸಿ ತಿಂಡಿ ರೆಡಿ. ಕೈ ಸುಟ್ಟೋಳ ಕೈ ಸ್ಟ್ರೈಟ್ನಿಂಗ್ ಅಲ್ಲಿ. ಅದೇ ಪ್ರಿಯಾ ನೋಡೆ ಪ್ರಿಯಾ. ಫೈನಲಿ ಇವತ್ತು ನಾವು ತಿಂಡಿ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಇವಾಗ ಯಾವುದಾದ್ರೂ ಪ್ಲೇಸ್ ನೋಡೋಣ ಅಂತ ಯಾವಾಗ ಹೋಗ್ತಾ ಇದೀವಿ. ಎಲ್ಲ ಪ್ಯಾಕಪ್ ಮಾಡಿ ರೆಸಾರ್ಟಿಂದ ಈಚೆ ಬಂದು ಸ್ವಲ್ಪ ದೂರ ಆದ್ಮೇಲೆ ಟೀ ಕುಡಿಯೋಣ ಅಂತ ಒಂದು ಅಂಗಡಿ ನಿಲ್ಸಿದ್ದೀವಿ. ಫುಲ್ಲು ಚಳಿ ಇಲ್ಲ. ನಾವು ಕ್ಯಾಶುವಲ್ ವೇರ್ ನಾವು ಹಾಕಿರೋ ಡ್ರೆಸ್ ನೋಡಿ ಒಳಗಡೆ ತುಂಬಾ ಉದ್ದ ಇದ್ದೀವಿ. ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ಜೊತೆ ಒಂದು ಜಗತ್ತೈತೆ. ಜಗತ್ತು ಅಂದ್ರೆ ಜಗತ್ತೇ ನನ್ನ ಪಕ್ಕದಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಇವಳೇ ಜಗತ್ತು. ಜಗತ್ಪ್ರಿಯ 7 ವಂಡರ್. ಏನಂದ್ರೆ ವಯಸ್ಸಿನಾಗ ಇಲ್ಲಿ ಕೋಲ್ಡ್ ವಾಟರ್ ಕೊಡಿ ಅಂತ ಕೇಳೋಂಗೆಲ್ಲ. ಯಾಕೆಂದ್ರೆ ನಾರ್ಮಲ್ ವಾಟರ್ ಅಲ್ಲಿ ಹೆವಿ ಕೋಲ್ಡ್ ಇದೆ. ಇನ್ನು ಕೋಲ್ಡ್ ಕುಡ್ಬಿಟ್ರೆ ನೀವು ಹಲ್ಗಳೆಲ್ಲ ಉದ್ರೋಗ್ಬಿಡುತ್ತೆ. ಏನೇಳಿ ಹಲ್ಗಳೆಲ್ಲ ಉದ್ರೋಗ್ಬಿಡುತ್ತೆ. ಸಿದ್ಧಾರ್ಥ್ ನೋಡಿ ಚಕ್ಲಿ ನಿಂತವ್ರೆ. ಇವ್ರ ಹೆಸರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು. ಇವರು ಸಿದ್ಲಿಂಗಣ ಅಂತ. ಸಿದ್ಲಿಂಗಣ ನೀವೇನಿಲ್ಲಿ? ನೀವು ನಿಜವಾಗ್ಲೂ ಕೆಲ್ಸಾಗಿದ್ರೆ ಏನ್ ಮಾಡ್ತಿದ್ರಿ? ನಿಜವಾಗ್ಲೂ ಕೆಲ್ಸಾಗಿದ್ರೆ ಏನ್ ಮಾಡ್ತಿದ್ರಿ ಸಿದ್ಧಾರ್ಥ್? ಮೇಡಮ್ ಯಾವ ಊರು ಮೇಡಮ್? ಊರ್ ಬಿಟ್ಟು ಬಂದಿರು. ಜಗತ್ತು ನೀವೇ ತಾನೇ 7 ವಂಡರ್ ಅಂದ್ರೆ? ಇವರೇ
ಏನಣ್ಣ ಹೇಳಕ್ಕ ಯಾವ್ರು? ಬೆಳ್ತಂಗಡಿ ಬೆಳ್ತಂಗಡಿ. ಬೆಳ್ತಂಗಡಿ ಹೆಂಗಿದ್ಯಾ ನೋಡೋಗುರು ನೀನು. ಫೈನಲಿ ಬೆಟ್ಟದ ಭೈರವೇಶ್ವರಕ್ಕೆ ನಾವು ಬಂದಿದೀವಿ. ನೋಡೋಣ ಒಳಗಡೆ ವೈಬ್ ಹೇಗಿದೆ ಅಂತ. ಚೆನ್ನಾಗೇ ಇರುತ್ತೆ ಗೈಸ್. ರೈಡ್ ಗಾಡಿಗಳು ಬಂದಿದೆ, ನಾವು ಮಾತ್ರ ಸ್ಕೂಟಿಲಿ ಬಂದಿದ್ದೀವಿ. ಯಾರೋ ಬ್ಯಾಟ್ ತಂದಿದ್ದಾರೆ ಗಾಯ್ಸ್. ಏನಂದ್ರೆ ಗಾಯ್ಸ್, ನಾವು ಬೆಟ್ಟದ ಭೈರವೇಶ್ವರ ಮುಗಿಸ್ಕೊಂಡ್ವಾ. ನಾವು ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನ್ ಇತ್ತು, ಸೊ ಹೋಗೋಕ್ಕಾಗಿಲ್ಲ. ಯಾಕೆಂದ್ರೆ ಮಳೆ ಬರೋ ಕಾರಣ ನಾವು ಇಲ್ಲೇ ಯಾವುದೋ ಒಂದು ರೆಸಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಗುಡ್ಡ ಅನ್ನೋ ಒಂದು ರೆಸಾರ್ಟ್ನ ಬುಕ್ ಮಾಡಿಕೊಂಡು ನಾವು ಬಂದ್ವಿ. ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಫೈರ್ ಕ್ಯಾಂಪಲ್ಲಿ ಕೂತಿದ್ದೀವಿ. ಇದಾದ್ಮೇಲೆ ಊಟ ರೆಡಿ ಮಾಡ್ತಾ ಇದ್ದಾರೆ. ಊಟ ತಿನ್ಕೊಂಡು ಪಾಚಿ ಮಾಡಬೇಕು. ಬೆಳಗ್ಗೆ ಎದ್ದು ಲೊಕೇಶನ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ನೈಟು ನಾವೇ ನೋಡೋಕ್ಕಾಗ್ತಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ತುಂಬಾ ಸಖತ್ತಾಗುತ್ತೆ. ಏನಂತೀರಾ ಈ ಮಳೆಗೆ ಏನು ಅನಿಸ್ತಾ ಇದೆ ನಿಮ್ಗೆ? ಈ ಮಳೆಗೆ ನಿಜ ಆಗ್ತಿಲ್ಲ ನಮ್ ಕೈಲಿ, ಬಟ್ ಆದ್ರೂ ತಡ್ಕೊಂಡಿದೀವಿ. ಬಟ್ ಹೆಂಗಿರ್ತಾರಪ್ಪ ಇಲ್ಲಿನ ಜನಗಳು ಅಂತ ನಂಗೆ ನಿಜವಾಗ್ಲೂ ಅನಿಸ್ತಾ ಇದೆ. ಫುಲ್ ಅಂದ್ರೆ ಫುಲ್ ಮಳೆ ಗಾಯ್ಸ್, ನಿಜವಾಗ್ಲು. ಇವರೆಲ್ಲ ಪಾಪ ಮಳೆ ನಡುತ್ತಾ ಇದೆ. ನಾನು ವಿಡಿಯೋ ಮಾಡಬೇಕಲ್ಲ ಅಂತ ವಿಡಿಯೋ ಮಾಡ್ತಾ ಇದೀನಿ ಗಾಯ್ಸ್. ಊಟ ಎಲ್ಲ ಮಾಡ್ಕೊಂಡ್ವಿ. ಈಗ ಬಂದು ಮಲಗಿದ್ದೀವಿ. ನೆಟ್ವರ್ಕು ಇಲ್ಲ, ಫೋನಲ್ಲಿ ಚಾರ್ಜು ಇಲ್ಲ, ಇಲ್ಲಿ ಕರೆಂಟು ಇಲ್ಲ. ಆ್ಯಕ್ಚುಲಿ ಇದು ಯಾವ್ದು ಪ್ರಿಯಾ? UPS ಏನೋ ಹಾಕಿದ್ದಾರೆ. ನೋಡೋಣ ಬೆಳಗ್ಗೆ ತನಕ ಕರೆಂಟ್ ಬಂದರೆ ಚಾರ್ಜ್ ಹಾಕಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಹಾಯ್, ಗುಡ್ ಮಾರ್ನಿಂಗ್. ನೆನ್ನೆ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮಲಗಿದ್ವಿ. ಇವಾಗ ಈಚೆ ಲೊಕೇಶನ್ ನೋಡೋಣ. ಗುಡ್ ಮಾರ್ನಿಂಗ್ ಮಫಾಮ್ ಅಂತ ಹೇಳ್ತಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀವಿ. ನಾವು ಸ್ಟೇ ಆಗಿರೋದು ಇದೇ ರೂಮು. ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ವೈಬ್ನ ನಾವು ನೋಡ್ಬೋದು. ಸಖತ್ತ ಇದೆ ನೋಡೋಕ್ಕೆ. ಅವರೆಲ್ಲ ಅಲ್ಲಿ ತಿಂಡಿ ಮಾಡ್ತಾ ಇದ್ದಾರೆ. ನಾನು ತಿಂಡಿ ಮಾಡಿಕೊಂಡು ಬೇಗನೆ ಬಂದ್ಬಿಟ್ಟೆ ವಿಡಿಯೋ ಮಾಡೋಣ ಅಂತ. ಫುಲ್ಲು ಮಳೆ ಅಂದ್ಕೊಳ್ಳಿ, ಫುಲ್ಲು ಮಳೆ ಸಕಲೇಶ್ಪುರ. ಯಾವ ಪ್ಲೇಸಸ್ಸು ಬಿಡ್ತಾ ಇಲ್ಲ. ನಾವು ಇವಾಗ ಇಲ್ಲಿಂದ ರೆಡಿಯಾಗಿ ಧರ್ಮಸ್ಥಳ ಹೋಗಬೇಕು. ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ ಅಂತ. ರೆಡಿಯಾಗಿ ಹೊರಡ್ಬೇಕಾದ್ರೆ ಮಾಡ್ತೀನಿ ವಿಡಿಯೋ. ಮತ್ತೆ ಹೇಳಿ ಗಾಯ್ಸ್, ಮತ್ತೆ ರೆಡಿಯಾಗಿ ಬ್ಯಾಗೆಲ್ಲ ಯಾವ ಡ್ರೆಸ್ ಹಾಕೊಂಡ್ರೆ ಏನು ಪ್ರಯೋಜನ ಗಾಯ್ಸ್? ಈ ಕಾಸ್ಟ್ಯೂಮ್ಸ್ ಮಾತ್ರ ನಾವು ಬಿಡ್ತಾನೆ ಇಲ್ಲ ಗಾಯ್ಸ್. ಹೋಗ್ತಾ ಇರ್ಬೇಕಾದ್ರೆ ಒಂದೊಳ್ಳೆ ವೈಬು, ಒಳ್ಳೆ ವ್ಯೂ. ಏನೇ ನೀವು ಯಾವ ಪ್ಲೇಸ್ ನೋಡಿದ್ರು ಒಳ್ಳೆ ವ್ಯೂ ಅಂತಾನೆ ಅನಿಸುತ್ತೆ. ಜನಗಳು ಜಾಸ್ತಿ, ಮಳೆ ಕಡಿಮೆ ಆದರೂ ಹೋಗ್ತಿರ್ತಾರೆ. ಮಳೆ ಜಾಸ್ತಿ ಇರುತ್ತೆ, ಪೀಪಲ್ಸು ಜನಗಳು ಜಾಸ್ತಿ ಇರ್ತಾರೆ. ಟ್ರಾಫಿಕ್ಕು, ಆ ಬಿಸಿ ಗಾಳಿ, ಜಂಜಾಟದಲ್ಲಿ ಸಿಕ್ಕಾಕೊಂಡು ನಾವು ಹೊರಗಡೆ ಬಂದರೆ ಏನಂದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು. ಆಂದವೇ ನಿಲ್ಲಿಸಿ ಕಾಫಿ ಕುಡಿಯೋಣ ಅಂತ ಕೂತಿದ್ದೀವಿ. ಫುಲ್ ಟಯರ್ಡು ಗಾಡಿ ಓಡಿಸಿ ಅಮ್ಮ. ನೋಡೋಣ ಇನ್ನೂ ಎಷ್ಟು ದೂರ ಆಗುತ್ತೋ ಗೊತ್ತಿಲ್ಲ. ಒಂದು ಇವಾಗ ಟೈಮ್ ಎಷ್ಟು ಪ್ರಿಯ 1:30-2 ಗಂಟೆ ಇರ್ಬೋದೇನೋ. ಇನ್ನು 3:30-4 ಗಂಟೆ ಅಷ್ಟರಲ್ಲಿ ಧರ್ಮಸ್ಥಳದಲ್ಲಿ ಇರ್ತೀವಿ. ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಏನಾಗುತ್ತೋ ಗೊತ್ತಿಲ್ಲ, ಆಮೇಲೆ ನೋಡೋಣ. ಹಂಗೆ ಗೈಸ್, ನಾವು ಮುಂದೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಲೊಕೇಶನ್ನ ನೋಡಿದ್ವಿ. ಸೊ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಇಳಿದಿದ್ದೀವಿ. ಸಕ್ಕತ್ತ ಇದೆ. ಹೋಗ್ಬೇಕಾದ್ರೆ ಆನ್ ದ ವೇ ಸಿಗುತ್ತೆ ಈ ಪ್ಲೇಸು. ವಾ ಬ್ಯೂಟಿಫುಲ್. ನಾವು ನೇಚರ್ಸ್ನ ಕಣ್ಣಲ್ಲಿ ನೋಡಿ ಖುಷಿ ಪಡೋದಿದೆಯಲ್ಲ, ಅಲ್ಟಿಮೇಟ್ ಅನ್ಕೊಂಡಿದ್ದ. ಬಟ್ ಮಜಾ ಮಜಾ ಮಜಾ. ಫೈನಲಿ ನಾವು ಧರ್ಮಸ್ಥಳ ಬಂದ್ವಿ ಗಾಯ್ಸ್. ಗುಡ್ ಮಾರ್ನಿಂಗ್ ಗೈಸ್. ಫೈನಲಿ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸ್ಥಳದಿಂದ ಇಲ್ಲಿಂದ ಹೊರಟ್ವಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಸೌತಡ್ಕ ಗಣಪತಿಗೆ ಹೋಗಿ ಕೈ ಮುಗ್ದು ಅಟ್ಬಿಟ್ಟು ನೆಕ್ಸ್ಟು
ನಿಂಗಣ ಅಂದ್ರೆ ಇವರೇ ಸೌತಡ್ಕ ಗಣಪತಿ. ಪೂಜೆ ಎಲ್ಲ ಆಯಿತು, ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಸೌತಡ್ಕ ಗಂಟೆ ಗಣಪತಿಲಿ ಇವಾಗ ದರ್ಶನ ಆಗಿ ಪ್ರಸಾದ ತಿಂದು ಇವಾಗ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಹೋದ್ವಿ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿ ಮೀಟ್ ಮಾಡೋಣ. ಹಾಗೆ ಗೋಯ್ಸ್ ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಕೊರ್ಗಜ ಟೆಂಪಲ್ ಇತ್ತು. ಸೊ ಸುಬ್ರಹ್ಮಣ್ಯಗೆ ಹೋಗೋದೊಂದು 5 ಕಿಲೋಮೀಟರಿಂದ ಒಂದು ಕೊರ್ಗಜ ಟೆಂಪಲ್ ಇದೆ. ಆ ಟೆಂಪಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಹೋಟೆಲ್ ನ್ಯೂ ತಿರುಮಲ ಅಲ್ಲಿ ನಿಲ್ಸಿದ್ದೀವಿ ಗಾಯ್ಸ್. ಇವಾಗ ಕಾಫಿ ಕುಡ್ಕೊಂಡು ಸುಬ್ರಹ್ಮಣ್ಯ ಹೋಗಬೇಕು. 5 ಕಿಲೋಮೀಟರ್ಸ್ ಇದೆ. ಇವಾಗ ಮೋಸ್ಟ್ಲಿ ಒಂದು 2 ಗಂಟೆ 2:30 ಇರ್ಬೋದು. 3 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಪೂಜೆ ಮಾಡಿಸ್ಕೊಂಡು ಡೈರೆಕ್ಟ್ ನಮ್ಮೂರು ಮೈಸೂರು. ಲಾಸ್ಟ್ ಪ್ಲೇಸ್ ಕುಕ್ಕೆ ಸುಬ್ರಹ್ಮಣ್ಯ. ಏನಂದರೆ ಗಾಯ್ಸ್, ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಕಲ್ಪಟ್ಟಿದ್ರೆ ಒಳ್ಳೇದಂತೆ. ಗಾಯ್ಸ್ ಏನಂದರೆ ನಾನು ಕಂಪ್ಲೀಟಾಗಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಬಂದು ದರ್ಶನ ಎಲ್ಲ ಆಗಿ ಪ್ರಸಾದ ತಿನ್ಕೊಂಡು ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಗಾಯ್ಸ್. ಸುಬ್ರಹ್ಮಣ್ಯ ಮುಗಿಸ್ಕೊಂಡು 55 ಕಿಲೋಮೀಟರ್ ಬಂದು ಇವಾಗ ಮಡಿಕೇರಿಲಿದ್ದೀವಿ. ಮಡಿಕೇರಿಲಿ ಊಟ ಮಾಡ್ಕೊಂಡು ನೋಡೋಣ ಅಂತ. ಫುಲ್ಲು ಮಳೆ, ಫಾಗು, ಕಣ್ಣೇ ಕಾಣಿಸ್ತಾ ಇಲ್ಲ. ಹೆಂಗಾಗಿದ್ದೀವಿ ಅಂದರೆ ಅಪ್ಪ ಫುಲ್ ಟಯರ್ಡ್ ಆಗಿದ್ವಿ. ಫುಲ್ ಟಯರ್ಡ್. ಮೈಸೂರಿಗೆ ಹೋಗೋದು ಇಷ್ಟ ಆಗಲ್ಲ ಗೊತ್ತಿಲ್ಲ. ಬಟ್ ಒಂದು ವಿಷಯ ಅಂದರೆ ಈ ಜಗತ್ತು ಅಳ್ತಾ ಇದೆ ಇವತ್ತು. ಈ ಜಗತ್ತಿಗೆ ರಮ್ಮ ಏನೋ ಅಂದ್ರಂತೆ. ಸೊ ಅಲ್ಲಿ ಜಗತ್ತು ಇಟ್ಸ್ ಓಕೆ, ತಲೆ ಕೆಡ್ಸ್ಕೊಬೇಡ ಬಿಡು ಅದಕ್ಕೆಲ್ಲ ಅಂತ ಹೇಳ್ತಾ ನಾವು ಇವಾಗ ಮೈಸೂರಿಗೆ ಹೋಗ್ಬೇಕು. ಊಟ ಮಾಡ್ತಾ ಇದ್ದೀವಿ. ಫಸ್ಟ್ ಊಟ ಗಾಯ್ಸ್. ಫೈನಲಿ ಮೈಸೂರಿಗೆ ಬಂದ್ವಿ ನಾವು. ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಫೈನಲಿ ಮೈಸೂರಿಗೆ ಬಂದ್ವಿ. ಮನೆಗೆ ಹೋಗ್ಬೇಕು. ಮನೆ ಹತ್ರನೇ. ಇವಾಗ ಏನಂದರೆ ಊಟ ಎಲ್ಲ ಮಾಡಾಗಿದೆ. ಇವಾಗ ಒಳ್ಳೆ ನಿದ್ದೆ ಮಾಡಬೇಕು. ನಮ್ಮ ಈ ಒಳ್ಳೆ ಟ್ರಿಪ್ಪು ತುಂಬ ಚೆನ್ನಾಗಾಯಿತು. ಖುಷಿಯಾಗಿ ಚೆನ್ನಾಗಿ ಟ್ರಿಪ್ನ ಕ್ಲಿಯರ್ ಮಾಡ್ಕೊಂಡು ಬಂದಿದ್ವಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಲವ್ ಯು ಆಲ್.